ಹಾಯ್, ನಾನು ನಿಮ್ಮ ಅರುಣ್ ವೆಂಕಟರಾಜ್. ಆಪಲ್ ಯಾರ್ಯಾರೆಲ್ಲ ಬೆಳಿಬೇಕಂತಿದ್ದೀರೋ ಅವ್ರು ತಪ್ಪದೆ ಈ ವಿಡಿಯೋ ನೋಡಿ. ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3 ತಿಂಗಳಲ್ಲಿ ನಿಮಗೆ ಆಪಲ್ ಸ್ಟಾರ್ಟ್ ಆಗಿರುತ್ತೆ. ಆಲ್ರೆಡಿ ತುಂಬ ಜನ ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಮಾಡಿದ್ರು. ಏನಂತೇಳಿ ಆಪಲ್ ಸಕ್ಕತ್ತಾಗಿ ಬಂದಿದೆ ನೋಡಿ, ನಾವು ಕೊಟ್ಟು ಗಿಡ ಅಂತೇಳಿ, ಹಂಗೆ ಹಿಂಗೆ ಅಂತೇಳಿ. ಬಿಸಿಲಲ್ಲಿ ಡಾರ್ಸೆಟ್ ಗೋಲ್ಡು, ಅನ್ನ, HRMN ಇವು ಇನ್ನೂ ಹೊಸದಾಗಿ ಈಗ ಒಂದು ವೆರೈಟೀಸ್ ಬಂದಿದ್ದಾವೆ. ಫಸ್ಟು ನೀವು ಟ್ರೈ ಮಾಡೋದಕ್ಕೂ ಮುಂಚೆ ಅದನ್ನು ತಿಂದು ನೋಡಿ. ಅಟ್ಲೀಸ್ಟ್ ಈ ಮಾರ್ಚ್ ಏಪ್ರಿಲಲ್ಲಿ ನಿಮ್ಗೆ ಸಿಗುತ್ತೆ ಕಾಯಿ. ತಿಂದು ನೋಡಿ ಮಾರ್ಕೆಟಿಂಗ್ ಆಗುತ್ತಾ ಅದೆಲ್ಲ ಚೆಕ್ ಮಾಡಿ ನೋಡಿ. ಅದಾದಮೇಲೆ ಗಿಡ ನೀಡೋದಕ್ಕೆ ಟ್ರೈ ಮಾಡಿ. ಅದಕ್ಕೂ ಮುಂಚೆ ಯಾರು ಇಡಬೇಡಿ ದಯವಿಟ್ಟು. ಯಾಕಂದರೆ ತುಂಬ ಹುಳಿ ಬರ್ತಿದೆ, ಕಾಯಿ ಶೇಪ್ ಚೇಂಜ್ ಬರ್ತಿದೆ, ಮಾರ್ಕೆಟಿಂಗ್ ಕಷ್ಟ ಆಗ್ಬೋದು. ನಾನು ಆಪಲೇ ಇಡಬೇಕಂತ ಹಿಡಿದಿದ್ದು, ಅದು ನನಗೆ ಟೇಸ್ಟ್ ಮಾಡಿದ್ಮೇಲೆ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಸೀಬೆಹಣ್ಣು ಬೆಳೆದಿದ್ದು. ಬಟ್ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಮಾರ್ಕೆಟಿಂಗ್. 2 ಇಯರ್ಸ್ ಆದಮೇಲೆ ಮಾರ್ಕೆಟಿಂಗ್ ನಿಮಗೆ ತುಂಬ ಸಫರ್ ಆಗ್ತೀರಾ. ಯಾಕಂದರೆ 2 ಇಯರ್ಸ್ ಬೇಕು ಕಾಯಿ ಬರೋದಕ್ಕೆ. 2 ಇಯರ್ಸ್ ಆದಮೇಲೆ ನೀವು ಮತ್ತೆ ಮಾರ್ಕೆಟಿಂಗ್ ಆಗಿಲ್ಲ ಅಂದ್ಬಿಟ್ಟು ನೀವು ತುಂಬಾ ಕಷ್ಟಪಡ್ತೀರಾ. ನೋಡ್ಕೊಳ್ಳಿ, ನೋಡಿ ಡಿಸೈಡ್ ಮಾಡಿ. ಬೆಳೆಯೋದಕ್ಕೂ ಮುಂಚೆ ಒಂದು 10 ಗಿಡ ಮನೇಲಿ ಇಟ್ಟು ಬೆಳೀರಿ ಸಾಕು. ಜಾಸ್ತಿ ಎಲ್ಲ ಬೆಳೆಯೋಕ್ಕೆ ಹೋಗ್ಬೇಡಿ.